ನಟಿ ರನ್ಯಾ ಅವರ ಈ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮತ್ತಷ್ಟು ರೋಚಕ ಸಂಗತಿಗಳು ಕೂಡ ಗೊತ್ತಾಗ್ತಾ ಇದೆ. ನಟಿ ರನ್ಯಾ ರಾವ್ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಡನ ಕ್ರೆಡಿಟ್ ಕಾರ್ಡ್ನಲ್ಲಿ ದುಬೈ ಟಿಕೆಟ್ ಅನ್ನು ಬುಕ್ ಮಾಡ್ತಾ ಇದ್ಲು ಈಕೆ ಅನ್ನೋದು ಗೊತ್ತಾಗ್ತಾ ಇದೆ. ತನ್ನ ಹೇಳಿಕೆಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾಳೆ ರನ್ಯಾ ರಾವ್. ಜತಿನ್ ಹುಕ್ಕೇರಿ ರನ್ಯಾ ಅವರ ಗಂಡ ಇವರ ಹೆಸರಿನಲ್ಲಿರುವಂತಹ ಕ್ರೆಡಿಟ್ ಕಾರ್ಡ್ ಅನ್ನು ಈಕೆ ಬಳಸ್ತಾ ಇದ್ಲು ಅನ್ನುವಂತಹ ಮಾಹಿತಿ ಸ್ವತಃ DRI ಅಧಿಕಾರಿಗಳ ಮುಂದೆನೇ ಈ ಸ್ಟೇಟ್ಮೆಂಟ್ ಅನ್ನು ಬಿಚ್ಚಿಟ್ಟಿರುವಂತಹದ್ದು. ಇದಕ್ಕಾಗಿಯೇ ಜತಿನ್ ಅವರನ್ನ 2 ಬಾರಿ ವಿಚಾರಣೆಯನ್ನ ಮಾಡಿದೆ DRI ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ವರ್ಷದಲ್ಲಿ 38 ರಿಂದ 40 ಬಾರಿ ಈಕೆ ದುಬೈ ಪ್ರವಾಸವನ್ನ ಮಾಡ್ತಾ ಇದ್ಲು. ಅಷ್ಟೂ ಸಾರಿ ಕೂಡ ಗಂಡನ ಕ್ರೆಡಿಟ್ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ಲು ಟಿಕೆಟ್ ಅನ್ನ ಬುಕ್ ಮಾಡೋದಕ್ಕೆ. ಕೋಟಿ ವ್ಯವಹಾರ ಮಾಡ್ತಾ ಇದ್ದಂತಹ ರನ್ಯಾ ಟಿಕೆಟ್ ಬುಕ್ ಮಾಡೋದಕ್ಕೆ ಗಂಡನ ಕ್ರೆಡಿಟ್ ಕಾರ್ಡ್ ಅನ್ನ ಯಾಕೆ ಬಳಕೆ ಮಾಡ್ತಾ ಇದ್ಲು ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ ರನ್ಯಾ ಪತಿ ಜತಿನ್ ಹುಕ್ಕೇರಿ ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ DRI ಟೈಮ್. ಸ್ವತಃ ರನ್ಯಾನೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತಹದ್ದು. ಪ್ರತಿ ಬಾರಿ ನಾನು ಟಿಕೆಟ್ ಅನ್ನು ಬುಕ್ ಮಾಡ್ತಾ ಇದ್ದಿದ್ದು ನನ್ನ ಗಂಡನ ಕ್ರೆಡಿಟ್ ಕಾರ್ಡ್ನಲ್ಲಿ. ಹಾಗಾದ್ರೆ ಈಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ಲು, ಕೋಟ್ಯಾಂತರ ರೂಪಾಯಿ ಅರ್ನಿಂಗ್ ಅನ್ನ ಮಾಡ್ತಾ ಇದ್ಲು. ಆದ್ರೂ ಕೂಡ ಗಂಡನ ಕ್ರೆಡಿಟ್ ಕಾರ್ಡ್ ಅನ್ನ ಯಾಕೆ ಬಳಕೆ ಮಾಡ್ತಾ ಇದ್ಲು? ಎಲ್ಲರೂ ತಗಲಾಕೊಂಡ್ಬಿಡ್ತೀನಿ ಅನ್ನುವಂತಹ ಭಯ ಏನಾದ್ರೂ ಇತ್ತ ಆಕೆಗೆ? ಈ ರೀತಿಯ ಹಲವು ಪ್ರಶ್ನೆಗಳು ಸಹ ಮುನ್ನೆಲೆಗೆ ಬರ್ತಾ ಇದೆ. ಆಮೇಲೆ ಪ್ರೇಮ್, ಮುಖ್ಯವಾಗಿ ಈಗ ಲೀಗಲಿ ಕೂಡ ಇವರು ಸಮಸ್ಯೆಗೆ ಒಳಪಡ್ತಾರೆ. ಯಾವುದೇ ಒಂದು ಕ್ರೈಮ್ನಲ್ಲಿ ಇವ್ರದ್ದು ಪಾತ್ರ ಇಲ್ಲ ಅಂತ ಅಂದ್ರೂ ಕೂಡ ಇವರೇನಾದ್ರೂ ಅಲ್ಲಿ ಫೈನಾನ್ಷಿಯಲ್ ಫಂಡಿಂಗ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಮಾಡಿದ್ರೆ ಇವರಿಗೂ ಕಷ್ಟ. ಅದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಹೇಳಿ ಕೇಳಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ನಡೆಸ್ತಾ ಇದ್ಲು, ದೊಡ್ಡ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ಲು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಟರ್ನ್ ಓವರ್ ಆಗ್ತಾ ಇತ್ತು. ಆದರೂ ಕೂಡ ಟಿಕೆಟ್ ಅನ್ನು ಬುಕ್ ಮಾಡೋದಕ್ಕೆ ಗಂಡನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇರೋದ್ರ ಹಿಂದೆ ಯಾವ ರೀತಿ ಷಡ್ಯಂತ್ರ ಇತ್ತು, ಯಾವ ರೀತಿಯ ಲೆಕ್ಕಾಚಾರ ಮತ್ತು ಪ್ಲಾನ್ ಇತ್ತು ಅಂತ ಹೇಳಿ ಮುರಳಿ? ಪ್ರೇಮ್, ಏನಂದರೆ ಪ್ರಮುಖವಾಗಿ ರನ್ಯಾಗೂ ಮತ್ತು ಜತಿನ್ಗೂ ಯಾವುದೇ ರೀತಿಯ ಸಂಬಂಧದಲ್ಲಿ ಚೆನ್ನಾಗಿರಲಿಲ್ಲ. ಅಂದರೆ ಅವರಿಬ್ಬರ ಸಂಬಂಧ ಹಳಿಸಿತ್ತು ಅನ್ನೋದ್ರ ಬಗ್ಗೆ ಜತಿನ್ ಹುಕ್ಕೇರಿಯವರೇ ಸ್ವತಃ ಹೈಕೋರ್ಟ್ಗೆ ನಟಿನ ಮೊನ್ನೆ ಕೊಟ್ಟಂಥ ದಾಖಲೆಯಲ್ಲಿ ಉಲ್ಲೇಖವನ್ನು ಮಾಡಿರೋಂಥದ್ದು. ಆಕೆಯ ವಿದೇಶ ಪ್ರವಾಸ ಏನಿತ್ತು, ವಿದೇಶದ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ನನ್ನ ಮತ್ತು ರನ್ಯಾ ನಡುವೆ ತುಂಬ ಬಾರಿ ದೊಡ್ಡ ಮಟ್ಟದ ಜಗಳ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಉಲ್ಲೇಖವನ್ನು ಮಾಡಿ ಆ ಹೇಳಿಕೆಗಳನ್ನು ಕೂಡ ಕೊಟ್ಟಿರೋಂಥದ್ದು. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವೂ ಕೂಡ ಇರೋಂಥದ್ದು, ಅಂದರೆ ಮಾರ್ಚ್ 1ನೇ ತಾರೀಕು ಆಕೆಗೆ ರನ್ಯಾ ರಾವ್ಗೆ ನಿರಂತರವಾಗಿ ಕರೆ ಬರ್ತಾ ಇತ್ತು, ಅಂದ್ರೆ ಇಂಟರ್ನ್ಯಾಷನಲ್ ಕರೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಆಕೆ 3ನೇ ತಾರೀಕು ದುಬೈನಲ್ಲಿ ಸೇರ್ಬೇಕಾಯ್ತು. ದುಬೈನಿಂದ ಚಿನ್ನವನ್ನ ಬೆಂಗಳೂರಿಗೆ ತರುವಂತ ಕೆಲಸ ಆಗ್ಬೇಕಾಯ್ತು. ಆ ಹಿನ್ನೆಲೆಯಲ್ಲಿ ಮಾರ್ಚ್ 1ನೇ ತಾರೀಕು ಆಕೆಯ ಗಂಡ ಏನಿದ್ದ ಜತಿನ್ ಹುಕ್ಕೇರಿ ಏನಿದ್ದ, ಜತಿನ್ ಹುಕ್ಕೇರಿಯ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಂಡು ಟಿಕೆಟನ್ನು, ಅಂದರೆ ಹೋಗೋದಕ್ಕೆ ಮತ್ತು ರಿಟರ್ನ್ ಟಿಕೆಟ್ ಎರಡೂ ಏನಿತ್ತು, ಎರಡೂ ಕೂಡ ಆಕೆ ಬುಕ್ ಮಾಡಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ DRI ಅಧಿಕಾರಿಗಳು ಅವರನ್ನು ವಿಚಾರಣೆಗೊಳಪಡಿಸಿರುವಂಥದ್ದು. 2 ಬಾರಿ ಆತನಿಗೆ ಸಮನ್ಸನ್ನು ಕೊಡ್ತಾರೆ, ವಿಚಾರಣೆಗೊಳಪಡಿಸ್ತಾರೆ. ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಬಳಸಿ ಆಕೆ ಟಿಕೆಟನ್ನು ಬುಕ್ ಮಾಡಿದರೆ, ಟಿಕೆಟನ್ನು ಬುಕ್ ಮಾಡಿರೋ ಹಿನ್ನೆಲೆಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ವಿವರಿಸಿ ಅಂತೇಳಿ ಆತನನ್ನು ವಿಚಾರಣೆಗೊಳಪಡಿಸುವಂಥದ್ದು. ವಿಚಾರಣೆಗೊಳಪಡಿಸೋದ ಹಿನ್ನೆಲೆಯಲ್ಲಿ, ಅಂದರೆ 2 ಬಾರಿ ಆತನನ್ನು ವಿಚಾರಣೆಗೊಳಪಡಿಸಿದ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಆತ ಹೋಗಿ ರಿಲೀಫನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದು, ರಿಲೀಫ್ ಅನ್ನು ಕೂಡ ಪಡ್ಕೊಂಡಿರುವಂಥದ್ದು. ಯಾಕಂದ್ರೆ ಮುಂದೊಂದು ದಿನ ನನ್ನನ್ನು ಕೂಡ DRI ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸಬಹುದು ಅಂತ ಹೇಳಿ ಈ ತಕ್ಷಣವೇ ಎಚ್ಚೆತ್ತುಕೊಂಡಂತ ಜತಿನ್ ಹುಕ್ಕೇರಿ ರಿಲೀಫ್ ಅನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ, ಅಂದ್ರೆ ಈ ಕ್ರೈಮ್ ಏನ್ ನಡೆದಿತ್ತು, ಈ ಕ್ರೈಮ್ ನಲ್ಲಿ ಆತನ ಪಾತ್ರ ಇಲ್ಲ ಅಂತೇಳಿ DRI ಅಧಿಕಾರಿಗಳು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಬಂಧನದ ಭೀತಿಯಿಂದ ಅವರು ರಿಲ್ಯಾಕ್ಸೇಷನ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿರುವಂತದ್ದು. ಪ್ರೇಮ್, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ.